परम पवित्र देव देवर देव देवनल्ल ओ देव देवर देवनल्लव ओ देव देव ओ देव ಶಶಿಯಂತೆ ಬೋರಮಣ ಕಮಲಾಕರನ ಮೆರೆಯುತ್ತೀರ್ಥ ಬೋರಮಣ ಕಮಲಾಕರ ಮೆರೆಯುತ್ತಲೇ ಇರ್ತ ಕಮಲಿನಿಯ ಕರ ಪಿಡಿದು ವೀರ ವಿಕ್ಷೋಧನವ ಕಮಲಿನಿಯ ಕರ ಪಿಡಿದು ಕಮಲಿನಿಯ ಕರ ಪಿಡಿದು ಭೋರಿ ಹರುಷದಿಯಾದ ಕಮಲಪುರವ ಭೋರಿ ಹರುಷದಿಯಾದ ಕಮಲಪುರವ ನಮೋ ನಾರಾಯಣಾಯ. ಈ ಲೋಕದಲ್ಲಿ ಕಾಲಾತೀತನಾಗಿರುವಂತಹ ಒಂದು ಶಕ್ತಿ ಎಂದರೆ ಶ್ರೀಮನ್ನಾರಾಯಣ. ಅಂಥವನ ಚರಣಕಮಲವನ್ನು ನೆನೆದವರು ಕಾಲ ಪ್ರಭಾವಕ್ಕೆ ಒಳಗಾಗುವುದೇ ಇಲ್ಲ ಎಂಬುದು ಕೆಲವು ನಿದರ್ಶನಗಳು. ನಾಡಿದು ಕಮಲಾಪುರ, ಒಡೆಯ ಕಮಲಾಕರ, ಹಿಂದಿನಿಂದ ಮುಂದಿನಿಂದ ಆ ಕಡೆಯಿಂದ ಈ ಕಡೆಯಿಂದ ಹೇಳುತ್ತಿದ್ದಾರೆ ತಾರೆಗಳ ತೋಟದಲ್ಲಿ ವಿಜೃಂಭಿಸುವಂತಹ ಚಂದ್ರಮನೋಪಾದಿಯಲ್ಲಿ ಎಂದು. ಹಾಗಂತ ಚಂದ್ರನಿಗೆ ಸ್ವಂತ ಪ್ರಕಾಶವೇ ಇಲ್ಲ. ಇಲ್ಲಿ ತಾರೆಗಳು ಯಾರು? ಪ್ರಜಾಜನರು. ಅವರ ಪ್ರಕಾಶ ಅಂದ್ರೆ ಏನು? ತಮ್ಮದ್ದಾಗಿರುವಂತಹ ನೆಲೆಯಲ್ಲಿ ಸದ್ಧರ್ಮಯುತವಾದಂತಹ ಜೀವನವನ್ನ ಸಾಗಿಸುತ್ತಾ ರಾಜನನ್ನ ಬೆಳಗಿಸುತ್ತಿದ್ದಾರೆ. ಇದರ ಅರ್ಥ ಸ್ವತಃ ಪ್ರಕಾಶ ಇಲ್ಲದಿದ್ದರೂ ರಾಜ ಪ್ರಕಾಶವಾನ್ ಎಂಬ ಹೆಸರನ್ನ ಈ ಜಗತ್ತಿನಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆದ್ರಿಂದಲೇ ಚಂದ್ರಮನೋಪಾದಿಯಲ್ಲಿ ವಿಜೃಂಭಿಸುತ್ತಿರುವಂತಹ ನನಗೂ ಚಂದ್ರನಂತೆಯೇ ಒಂದು ಕಳಂಕ ಇದೆ. ಸಂತಾನಹೀನ ನಾನು. ಕಮಲಿನಿಯ ಕರಗ್ರಹಣ ಮಾಡಿದಂತಹ ನನಗೆ ಅನೇಕ ಕಾಲ ಸಂತಾನ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ಹಿರಿಯರಲ್ಲಿ ಪ್ರಶ್ನೆ ಮಾಡಿದಾಗ ಪಿತೃದೇವತಾ ಕೋಪಕ್ಕೆ ನೀನು ಪಾತ್ರನಾಗಿರಬಹುದು, ಆ ಲೆಕ್ಕಾಚಾರದಲ್ಲಿ ಏನಾದರೂ ನಿನ್ನ ಕ್ರಿಯಾತ್ಮಕವಾದಂತಹ ವ್ಯವಹಾರದಲ್ಲಿ ಕುಂದುಂಟೋ ನೋಡು ಅಂತ ಅರಸಿದ್ರೆ ಸಿಗ್ಲಿಲ್ಲ. ಕಾಲವನ್ನ ಕಾಯಬೇಕು ಅಂತ ಬಲ್ಲವರ ಮಾತೊಂದಿದೆ. ಶಬರಿ ಶ್ರೀರಾಮಚಂದ್ರನ ಕಾದ ಹಾಗೆ ನೋಡಿ ದೈವಾನುಗ್ರಹವಾಯಿತು. ಉಭಯ ಮಕ್ಕಳನ್ನ ಪಡೆದ ಏಕಕಾಲದಲ್ಲಿ ಎರಡು ಗಂಡು ಮಕ್ಕಳೇ ಪುತ್ರೋತ್ಸವವನ್ನು ಆಚರಿಸಿ ಅಂತ ಎಲ್ಲವರಿಗೆ ತಿಳಿಸಿದೆ. ಅಷ್ಟು ಮಾತ್ರವೇ ಅಲ್ಲ, ಒಂದು ಕಾಲದಲ್ಲಿ ಬರಗಾಲ ಪೀಡಿತ ಪ್ರದೇಶ ನಮ್ಮದು. ದೈವಾನುಗ್ರಹ ಇಲ್ಲದೆ ಏನು ಸಾಧ್ಯ ಇಲ್ಲ ಎಂಬುದಕ್ಕೆ ಅದೊಂದು ನಿದರ್ಶನ. ಲಕ್ಷ್ಮೀನಾರಾಯಣನನ್ನ ಕುರಿತು ಧ್ಯಾನಿಸಿದೆ. ನೋಡು, ನೀನು ಹೋದಲ್ಲಿ ಅತ್ಯುತ್ತಮವಾದಂತಹ ಒಂದು ಸ್ಥಳವನ್ನು ಆರಿಸಿ ಅಗೆದಾಗ ಒಂದು ಬಾವಿ ಸಿದ್ಧವಾಗುತ್ತದೆ. ಅದು ಸಿದ್ಧರಸದ ಬಾವಿಯಾಗಿ ಪರಿಣಾಮ ಹೊಂದುತ್ತದೆ. ಕಬ್ಬಿಣ ಹಾಕಿದ್ರೆ ಚಿನ್ನ ಆಗುತ್ತದೆ. ತನ್ಮೂಲಕವಾಗಿ ನನ್ನನ್ನೇ ಧ್ಯಾನಿಸಿ ಕಬ್ಬಿಣವನ್ನು ಹಾಕು,
ಚಿನ್ನವನ್ನು ಸಿದ್ಧಪಡಿಸು, ಆಮೇಲೆ ಈ ಬರಗಾಲವನ್ನು ನಿವಾರಿಸು. ಲಕ್ಷ್ಮೀನಾರಾಯಣನ ಅನುಗ್ರಹಕ್ಕೆ ಪಾತ್ರನಾಗಿರುವಂತಹ ನಾನೀಗ ಸಂಪದ್ಭರಿತವಾದಂತಹ ಈ ಕಮಲಾಪುರಕ್ಕೆ ಅಧಿಕಾರಿಯಾಗಿದ್ದೇನೆ. ಈ ಎರಡೂ ಉತ್ಸವವನ್ನು ಆಚರಿಸಿ ಅಂತ ನಮ್ಮವರಿಗೆ ನಾನು ಆಜ್ಞಾಪಿಸಿದ್ದೇನೆ. ನೋಡೋಣ, ಈ ಸಂತೋಷದಲ್ಲೇ ಕಾಲ ಕಳೀತಾ ಇರ್ತೇನೆ. ಆಯುಷ್ಯ, ಸಂಪತ್ತು, ಖ್ಯಾತಿ ಈ ಮೂರು ಬದುಕಿನಲ್ಲಿ ಹೆಚ್ಚಿಸಿಕೊಳ್ಳಬೇಕೆನ್ನುವುದಾಗಿ ಪ್ರತಿಯೊಬ್ಬರು ಆಶಿಸುತ್ತಾರೆ. ಆದ್ರೆ ಅದು ಸಾಧ್ಯವಾಗುವುದು ಕೇವಲ ಬೆರಳೆಣಿಕೆಯ ಜನರಿಗೆ ಮಾತ್ರ. ಅದಕ್ಕೆ ಕಾರಣ ಒಂದು ದೈವ ಬಲ, ಆಮೇಲೆ ಧರ್ಮದ ಬೆಂಬಲ, ಮತ್ತೊಂದು ಸ್ವಯಂ ಬಲ ಇರಬೇಕು. ದೈವ ಬಲದ ಕುರಿತಾಗಿ ತಲೆ ಕೆಡಿಸಿಕೊಂಡವರು ನಾವಲ್ಲ, ಧರ್ಮದ ಕುರಿತಾಗಿ ಏನು ಎಷ್ಟು ಎನ್ನುವುದನ್ನು ಮತ್ತೊಬ್ಬರಿಗೆ ತಿಳಿಯಪಡಿಸುವಂತ ಯೋಗ್ಯತಾ ಸಂಪನ್ನ ನಾನು. ಆದರೆ ಭರವಸೆ ಇರಿಸಿಕೊಂಡದ್ಯಾವುದು? ಕೇವಲ ನನ್ನ ಸ್ವಯಂ ಬಲ ಮಾತ್ರ. ನನ್ನ ಭುಜ ಪರಾಕ್ರಮದಿಂದಲಾಗಿ ಏನನ್ನು ಸಿದ್ಧಿಸಿಕೊಳ್ಳಬಹುದು, ಸಾಧಿಸಬಹುದು ಎನ್ನುವುದಾಗಿ ಭರವಸೆಯನ್ನಿತ್ತವ. ಕಳೆದ ಭೂತಕಾಲದ ಕುರಿತಾಗಿ ಚಿಂತಿಸುವುದಲ್ಲ, ವರ್ತಮಾನ ಕಾಲದಲ್ಲಿ ಸರಿಯಾಗಿರಬೇಕು ಎನ್ನುವ ಜಾಗೃತೆಯಲ್ಲಿರಬೇಕು. ಆದ್ರೆ ಭವಿಷ್ಯ ಉಜ್ವಲವಾಗಬೇಕೆನ್ನುವಂತ ಕನಸು, ಅದನ್ನ ನನಸನ್ನಾಗಿಸಿಕೊಳ್ಳುವಲ್ಲಿ ದಿಟ್ಟತನದ ಹೆಜ್ಜೆ. ಇದೆಲ್ಲವೂ ಈ ಧರ್ಮಪುರದ ಸಾರ್ವಭೌಮನಾಗಿ ವಿಜೃಂಭಿಸುತ್ತಾ ಇರುವ ದೌರ್ಜನ್ಯ ನಾಮಕನಾದಂಥ ನನ್ನ ಆಶಯ. ಆಯುಸ್ಸು ಆರೋಗ್ಯ ಸರಿ ಇದ್ರೆ ಹೆಚ್ಚಿಸಿಕೊಳ್ಳಬಹುದು, ಆದ್ರೆ ಸಂಪತ್ತನ್ನು ವೃದ್ಧಿಸಿಕೊಳ್ಳುವುದು ಹೇಗೆ ಹೇಗೆ ಎನ್ನುವುದಾಗಿ ತಲೆ ಕೆಡಿಸಿಕೊಂಡೆ ನಮ್ಮಲ್ಲಿರುವಂತಹ ಸಂಪತ್ತು ಸಾಕು ಎನ್ನುವುದಾಗಿ ನಿಟ್ಟುಸಿರು ಬಿಡುವುದಲ್ಲ. ಹೀಗೆ ತಲೆ ಕೆಡಿಸಿಕೊಳ್ತಾ ಇರುವಾಗ ವರ್ತಮಾನವೊಂದನ್ನ ಕೇಳಿದ್ನಲ್ಲ, ಕಮಲಾಪುರದ ದೊರೆಯಾಗಿರುವಂತಹ ಕಮಲಾಕರನಲ್ಲಿ ಯಾವುದೋ ಕಾರಣಕ್ಕಾಗಿ ಸಿಕ್ಕಿರುವಂತಹ ಸಿದ್ಧರಸದ ಬಾವಿಯೊಂದಿದೆಯಂತೆ. ಅದರಲ್ಲಿ ಕಬ್ಬಿಣವನ್ನೇ ಹಾಕಿದರು, ಚಿನ್ನವಾಗಿ ಪರಿವರ್ತನೆಗೊಳ್ಳುತ್ತದೆ. ಅದರಿಂದಲಾಗಿ ಕಮಲಾಪುರದ ಜನರೆಲ್ಲರೂ ಸಂತೋಷದಿಂದ ಸುಖದಿಂದ ಇದ್ದಾರೆ. ಅದಕ್ಕೆ ಕಾರಣ ಆ ಸಿದ್ಧರಸ. ಓಹೋ, ನಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವುದಕ್ಕಿದೆ ಸರಿಯಾದ ಮಾರ್ಗ. ಹೋಗಿ ಅವನನ್ನು ತುಡುಕೋಣವೆ. ಅವನು ಬಲಾಢ್ಯ ಎನ್ನುವುದನ್ನು ನಾವು ಈಗಲೇ ಕೇಳಿದ್ದೇವೆ. ಹಾಗಾದ್ರೆ ಅವನ ಬಲದ ಕುರಿತಾಗಿ ಸಂಶಯ ಅಲ್ಲ, ನಮ್ಮ ಬಲ ಎಷ್ಟು ಎನ್ನುವುದನ್ನ ನಿರ್ಧರಿಸುವುದಕ್ಕೆ ಇದೊಂದು ಸಮಯ. ಅವನನ್ನ ಮುಗಿಸಿ ಸಿದ್ಧರಸವನ್ನ ಇಲ್ಲಿಗೆ ತರ್ತೇನೆ. ವೀರ ಎಂಬುದರಲ್ಲಿ ಎರಡು ಮಾತಿಲ್ಲ. ಸನ್ನಿಹಿತವಾದಂತಹ ಸಮರದಲ್ಲಿ ಕೆಲವರನ್ನು ನೀನು ಸೋಲಿಸಿದ್ಯಾ. ಮುಂದಾಗಿ ಬಂದವನು ಕಮಲಾಪುರದ ಅಧಿಕಾರಿ ಕಮಲಾಕರ. ಓಹೋ, ನೀನು ಧರ್ಮಪುರದ ದೊರೆಯಾದಂತಹ ದೌರ್ಜನ್ಯ. ಖಂಡಿತ ಯುದ್ಧ ಅನಪೇಕ್ಷಿತವೇನು ಅಲ್ಲ, ಅಪೇಕ್ಷಿತವೇ ಕ್ಷತ್ರಿಯರಿಗೆ. ಆದ್ರೆ ಒಂದು ಕಾರಣ ಅಂತ ಬೇಕಲ್ಲ. ಬೇಕೇ ಬೇಕು. ದೌರ್ಜನ್ಯ ಏನು? ನೆರೆಯಾವಾಗಲು ಹೊರೆಯಾಗಿರಬಾರದು, ನೆರೆ ಕರೆಯುವಂತಿರಬೇಕು. ಆದ್ರೆ ನೆರೆ ಕರೆ ಎಂದು ಹೇಳಿದ್ರು. ಅಂತವನಾಗಿರುವಂತಹ ನೀನು ಒಮ್ಮಿಂದೊಮ್ಮೆನೆ ನಮ್ಮ ಮೇಲೆ ಯುದ್ಧವನ್ನು ಸಾರಿದೆಯಲ್ಲ, ಏನು ಕಾರಣ ಅಂತ ಕೇಳಬಹುದಾ? ಖಂಡಿತ ಇಲ್ಲೋ ಇತ್ತದೆ. ಹೇಳಬೇಕೆಂಬುದಿಲ್ಲ, ದಿಗ್ವಿಜಯ ವೇಳ ಶೇರನೆ ಬಲ್ಲ. ನೋಡ ಎದುರಿನ ಬೋಳು ಬಂಗಾರವು ನೀಲಲೋಚನದೇ.
ನಿನ್ನ ಮಾತು ಕೇಳಿದಾಗ ಹೌದು ಅಂತ ಅನ್ನಿಸ್ತಾ ಇದೆ. ನೀನ್ ಹೇಗೆ ನನ್ನನ್ನ ವೀರ ಎನ್ನುವುದಾಗಿ ಒಪ್ಪಿಕೊಂಡಿದ್ದೀಯೋ ಅದೇ ರೀತಿಯಲ್ಲಿ ನಿನ್ನನ್ನು ಧೀರ ಶೂರ ಎನ್ನುವುದಾಗಿ ಒಪ್ಪಿಕೊಳ್ಳುತ್ತೇನೆ. ಆದ್ರೆ ಹೇಳಿದೆಯಲ್ಲ, ಹೌದು, ಯುದ್ಧಕ್ಕೊಂದು ಸರಿಯಾದಂತ ಕಾರಣ ಇರಬೇಕು. ಮತ್ತೆ ಹೇಳಬೇಕೆಂಬುದಿಲ್ಲ ಅಥವಾ ಕೇಳಬೇಕೆಂಬುದು ಇಲ್ಲ. ಯುದ್ಧಕ್ಕೆ ಕಾರಣ ಯುದ್ಧವೇ. ನಿನ್ನ ಮಾತಿಗೆ ನಾನು ಒಪ್ತೇನೆ. ನೆರೆ ಯಾವತ್ತು ಹೊರೆಯಾಗಿರಬಾರದು, ಅದು ಕರೆಯುವಂತಿರಬೇಕು. ನಾವು ನೆರೆ ಹೊರೆಯವರು, ಒಬ್ರಿಗೊಬ್ರು ಹೊರೆಯಾಗುವುದು ಯಾಕೆ? ನನ್ನ ಆಸೆಯನ್ನ ನೀನು ಈಡೇರಿಸಿ ಮನ್ನಿಸಿದೆ ಅಂತಾದ್ರೆ ನಿನ್ನನ್ನು ಸರಿಯಾಗಿ ಸೂಕ್ತವಾದಂತಹ ರೀತಿಯಲ್ಲಿ ನೋಡಿಕೊಳ್ಳಬಹುದು. ನಿನ್ನದು ಒಂದು ಆಸೆ ಇದೆ. ಖಂಡಿತ ಇದೆ. ಏನು? ನಿನ್ನ ನಾಡಿನಲ್ಲಿ ಸಿದ್ಧರಸ ಬಾವಿಯೊಂದಿದೆಯಂತೆ. ಹೌದು. ಅದರಿಂದಲಾಗಿ ನಿನ್ನ ಸಂಪತ್ತು ಈ ರೀತಿ ವೃದ್ಧಿಸುತ್ತಾ ಇದೆ ಎನ್ನುವುದನ್ನು ನಾನು ಕೇಳಿದ್ದೇನೆ. ನಮಗೀಗ ಅದು ಬೇಕಾಗಿದೆ. ಆದ್ರಿಂದ ಅದನ್ನ ಕೊಟ್ಟು ನನ್ನನ್ನ ಮನ್ನಿಸಿ ನನ್ನ ಸಾಮಂತನಂತೆ ಬದುಕುವುದಿದ್ರೆ ಔದಾರ್ಯದ ಅವಕಾಶ. ದೈವಾಯತ್ತವಾಗಿ ಸಿಕ್ಕಿರಬಹುದಾದ ಸಂಪತ್ತನ್ನ ಕೈವರ್ತಿಸಬಾರದು ಎಂಬ ನ್ಯಾಯೇಣ ನಿನ್ನನ್ನು ಈಡೇರಿಸಿಯೇ ಬಿಡ್ತೇನೆ. ಇವರೆಲ್ಲ ಇಷ್ಟಲ್ಲದೆ ಮತ್ತೇನು, ಒಂದು ತುಡುಕಿದ ಮಹದಾಸೆಯನ್ನು ಹೊತ್ತು ಹೋಗುವಾಗ ತಲೆಯ ಮೇಲೆ ಕೈ ಹೊತ್ತೇ ಹೋಗಿದ್ದಾನೆ. ಓಡಿ ಹೋಗಿ ಹಿಡಿದು ಬಡಿಯೋಣ ಅಂತ ಹೇಳಿದ್ರೆ ಕ್ಷತ್ರಿಯೋಚಿತವಾದಂತಹ ನೀತಿಯೇ ಅದಲ್ಲ. ಹೋಗ್ಲಿ, ಬದುಕಿಕೊಂಡಿರಲಿ. ದೊರದಳು ಸೋಲಾಗೆ ಧರಣಿ ಪಾಮನನೊಂದು, ದುರದಳು ಸೋಲಾಗೆ ಧರಣಿ ಪಾಮನನೊಂದು, ದೊರೆಯದಾಯಿತು ಸಿದ್ಧರಸವು ದುರದಿ ಭೂಪನ ಮೆಟ್ಟಿ ದ್ರವವೆಂದು ಪಡೆವೆ, ದುರದಿ ಭೂಪನ ಮೆಟ್ಟಿ ದ್ರವವೆಂದು ಪಡೆವೆ, ಸಿರಿತನ ಪಡೆವೆ ನಾನೆಂದು. ನಾನೊಂದನ್ನು ಎಣಿಸಿದ್ರೆ ದೇವರು ಮತ್ತೊಂದು ಎಣಿಸಿದನು ಎಂಬ ಹಾಗೆ ನನ್ನ ಆಶಾಗೋಪುರವೇ ಭಗ್ಗನೆ ಕುಸಿದು ಬಿದ್ದು ಹೋಯ್ತಲ್ಲ. ಕಮಲಾಕರನನ್ನ ಬಗ್ಗು ಬಡಿದು ಸಿದ್ಧರಸವನ್ನ ಇಲ್ಲಿಯವರೆಗೆ ತಂದೆ ಅಂತಾದ್ರೆ ಕುಬೇರನಾಗಬಹುದು ನಾನು. ಕನಸನ್ನ ಹೊತ್ತು ಹೋದೆ. ಅಬ್ಬಾ, ನನಗೂ ಅವನಿಗೂ ನಡೆದಿರುವಂತಹ ಘನಘೋರ ಸಂಗ್ರಾಮದಲ್ಲಿ ಅವನೇ ವಿಜಯಿಯಾದ. ಇನ್ನು ಅಲ್ಲಿಯೇ ಉಳಿದೆ ಅಂತಾದ್ರೆ ಸಾವು ನಿಶ್ಚಿತ ಎನ್ನುವುದಾಗಿ ಭಾವಿಸಿ ಪಲಾಯನ ಸೂತ್ರವನ್ನು ಕೈಗೊಂಡೆ. ಒಂದು ಬಾರಿ ತಪ್ಪಿಸಿಕೊಂಡ್ರೆ ಮತ್ತೊಂದು ಬಾರಿ ಯೋಚನೆ ಮಾಡುವುದಕ್ಕೆ ಅವಕಾಶ ಇರ್ತದೆ. ಬೀಸುವ ದೊಣ್ಣೆ ತಪ್ಪಿದರೆ 1000 ವರ್ಷ ಆಯುಸ್ಸು. ಆ ಬುದ್ಧಿವಂತಿಕೆಯನ್ನೇ ನಾವೀಗ ಮಾಡಿದ್ದು. ತಪ್ಪಿಸಿಕೊಂಡು ಬಂದದ್ದು ಹೌದು, ಆದ್ರೆ ಸಿದ್ಧರಸ ನನಗೆ ದೊರಕದೆ ಹೋಯ್ತಲ್ಲ, ಅದನ್ನ ಪಡೆಯುವ ಬಗೆ ಹೇಗೆ, ಯಾರಿಂದ? ಇನ್ನು ಸಿಗಲಿಲ್ವಾ? ಎಂತದ್ದ ನೀವು ಕಳ್ಕೊಂಡದ್ದು ಎಂತದ್ದು? ಅಲ್ಲ, ನನಗೂ ಗೊತ್ತಾಗ್ಲಿಲ್ಲ. ಮತ್ತೆ ನೀನ್ ತಿರುಗ್ತಾ ಇದ್ದದ್ದು ಯಾಕೆ? ನೀವು ಹುಡುಕ್ತಾ ಇದ್ರಲ್ಲ. ಈಗ ಕಳ್ಕೊಂಡದ್ದನ್ನು ನಾವು ಸಿಗಲಿ ಎನ್ನುವುದಾಗಿ ಹುಡುಕ್ತಾ ಇದ್ದದ್ದಲ್ಲ. ಮತ್ತೆ ಯಾವಾಗ ಕಳ್ಕೊಂಡದ್ದು? ನಾವು ಕಳ್ಕೊಂಡದ್ದು ಕೆಲವು ದಿವಸಗಳ ಹಿಂದೆ. ಅಯ್ಯೋ, ಅಂತ ಸಂಪತ್ತಲ್ಲ ಅದು. ಏನ್ ಕಳ್ಕೊಂಡ? ಹಾಗೆಲ್ಲ ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಬಿಟ್ಟಿದ್ದೇನೆ. ಎಲ್ಲ ಹೋಯ್ತಾ? ಬಹಳ ಸಂತೋಷವಾ? ಕೇಳಿದ್ದು ಎಲ್ಲ ಹೋಗಿದೆ. ಅದನ್ನ ಹಿಂತಿರುಗಿ ಪಡೆಯುವುದಕ್ಕೆ ದಾರಿ ಯಾವುದು ಎನ್ನುವುದಾಗಿ ನಾನು ಹುಡುಕ್ತಾ ಇದ್ದದ್ದು ಈಗ. ಅಲ್ಲ, ಎಲ್ಲಿ ಕಳ್ಕೊಂಡ್ರಿ? ಎಂತ ಕಳ್ಕೊಂಡ್ರಿ? ಆ ಕಮಲಾಪುರದಲ್ಲಿ ಕಮಲಾಕರನೊಂದಿಗೆ ಹೋರಾಟ ನಡೆಸಿ ಅವನನ್ನ ಬಗ್ಗು ಬಡಿದು ಸಿದ್ಧರಸವನ್ನು ಪಡೆದುಕೊಳ್ಳಬೇಕು ಅಂತ ಹೋದೆ. ಅವ ಒಂದು ಪೆಟ್ಟು ಕೊಟ್ಟ ಅಲ್ಲಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಬಂದೆ. ಆಯುಷೊಂದು ನನ್ನ ಜೊತೆಯಲ್ಲಿ ಉಂಟು. ಹೌದಾ? ಮಾನ ಮರ್ಯಾದೆ ಎಲ್ಲ ಅಲ್ಲೇ ಉಂಟು. ಒಡೆಯ, ಈ ವಿಷಯ ಗೊತ್ತಾಗಿಯೇ ನಾನು ಬಂದದ್ದು. ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಂದಿ? ಹಾಗಲ್ಲ ಒಡೆಯ, ನಾನು ಹೀಗೆ ಅರಮನೆಯಲ್ಲಿ ಕುಳಿತುಕೊಂಡಿರುವಂತ ಸಂದರ್ಭ ಒಬ್ಬ ಓಡ್ ಬಂದ. ನಮ್ಮ ಸಾಲಿನವನೇ. ನಿಮ್ಮ ಸಾಲಿನ ಬಂದನ? ಹೌದೌದು. ಬರುವಾಗ ಆತ ಹಾಗೆ ಬರ್ಲಿಲ್ಲ, ಕಣ್ಣೀರ್ ಸುರಿಸ್ತಾ ಇದ್ದ.
ಬಹುಶಃ ಏನೋ ಯಾವುದೋ ವಿಷಯದಲ್ಲಿ ಸಂತ್ರಸ್ತನಿರ್ಬೇಕು. ಅಲ್ಲ, ನಾನ್ ತಿಳ್ಕೊಂಡಿದ್ದು ಹೀಗೆ, ಹೇಗಿದ್ರು ನಮ್ಮ ಸಾಲಿನವನಲ್ವಾ, ಮತ್ತೆ ಕಣ್ಣೀರ್ ಹಾಕದೆ ಬೇರೆ ಉದ್ದೇಶ, ಏನೋ ಒಂದ್ ಸಂಸಾರದ ಸಮಸ್ಯೆ ಇರ್ಬೇಕು ಅಂತ ಕೇಳ್ದೆ. ಯಾಕೆ ಕಣ್ಣೀರ್ ಸುರಿಸ್ತಾ ಇದ್ಯಾ ಅಂತ. ಆಗ ಅವ ಹೇಳಿದ್ದೇನು ಗೊತ್ತಾ? ಏನ್ ಹೇಳಿದ? ಇದೇ ವಿಷಯ ಹೇಳ್ದ. ಯಾವುದು? ನೀವು ಕಮಲಾಪುರಕ್ಕೆ ಹೋದದ್ದು, ಆ ರಸ ತರುವುದಕ್ಕೆ, ಅಲ್ಲಿ ಬಿದ್ದದ್ದು ನಿಮ್ಗೆ ಎಲ್ಲ ಹೇಳ್ದ. ಅವನಿಗೂ ಗೊತ್ತಾಗಿದೆ. ಅವನಿಗೂ ಗೊತ್ತಾಗಿದೆ. ಅವ ನಿನಗೊಬ್ಬನಿಗೆ ಹೇಳಿದ್ದಾನೆ ಎಂಬಲ್ಲಿಗೆ ನೀನು ಎಷ್ಟು ಸಾವಿರದವನೋ ಏನು ಊರಿಗೆಲ್ಲ ಪ್ರಚಾರ ಮಾಡ್ತಾ ಇರಬಹುದು. ಇಲ್ಲಪ್ಪ, ನಿಮ್ದು ಇಂಥ ಸುದ್ದಿ ಎಲ್ಲ ನಾನು ಪ್ರಚಾರ ಮಾಡುವುದಿಲ್ಲ. ಬಿಡ್ತಾನ ಅವನು ಅಂತವಲ್ಲ ಅಲ್ವಾ? ಹೊಡೆಯ, ಹಾಗಾಗಿ ನೀವು ಈ ರೀತಿಯಾಗಿ ಯೋಚನೆ ಮಾಡುವುದಾ? ಯೋಚನೆ ಮಾಡುವುದು ಅಗತ್ಯವೇ ಇಲ್ಲ. ಎನ್ನಯ ಮಾತ ಅರಿತು ಪಾಲಿಸಲು ಬೇಕು, ಎನ್ನಯ ಮಾತ ಅರಿಸು ಪಾಲಿಸಲು ಬೇಕು. ಬರದಲ್ಲಿ ಸಾಗುತ್ತ ಧರಣಿಯ ಬೆರೆಸುತ್ತ, ಬರದಲ್ಲಿ ಸಾಗುತ್ತ ಧರಣಿಯ ಚರಿಸುತ್ತ, ಅರಿತಿಯೇ ಅರಿನಪ್ಪ ಚರಿತೆಯ ಕೇಳಿ, ಅರಿತಿಯೇ ಅರಿನಪ್ಪ ಚರಿತೆಯ ಕೇಳಿ. ಬರದಲ್ಲಿ ಸಾಗುತ್ತ ಧರಣಿಯ ಚರಿಸುತ್ತ, ಅರಿತಿಯೇ ಅರಿನಪ್ಪ ಚಿಂತೆಯ ಕೇಳಿ. ಬರಲಾಯ ಲಾಲಿಸಬೇಕು. ವಿಷಯ ಕೇಳಿದಂತಹ ನಾನು ನೀನು ತಡ ಮಾಡ್ಲಿಲ್ಲ. ಏನ್ ಮಾಡಿದೆ? ಅರಮನೆ ಬಿಟ್ಟು. ಯಾಕೋ? ನೀವು ತಿಳ್ಕೊಬೇಡಿ, ಹೆದರ್ಕೊಂಡು ನೀವು ಅರಮನೆ ಬಿಟ್ಟು ಅಂದ್ರೆ ಮತ್ತೆ ಬಂದ್ರೆ ನಿಮಗೆಲ್ಲ ಬೀಳುತ್ತದೆ ಅಂತ. ಮತ್ತೆ ಅದಕ್ಕೆಲ್ಲ ಒಡೆಯ, ಯಾಕೆಂದ್ರೆ ನಿಮ್ಗೆ ಅಪಮಾನ ಆಗುದು ಬೇರೆ ಅಲ್ಲ, ನಮಗ ಅಪಮಾನ ಆಗುದು ಬೇರೆ ಅಲ್ಲ. ನೀವು ಸತ್ರ ನಾವು ಸತ್ತ ಹಾಗೆ. ಮತ್ತೆ ಅಷ್ಟಕ್ಕೆ ನನಗ ಅಪಮಾನ ಆಗುವುದು ಬೇರೆ ಅಲ್ಲ, ನಿನಗ ಅಪಮಾನ ಆಗುವುದು ಬೇರೆ ಅಲ್ಲ. ನಾನು ಸತ್ರ ನೀನ್ ಸತ್ತ ಹಾಗೆ. ಅಂದ್ರೆ ನೀನ್ ಇಲ್ಲಿಂದ ಓಡ್ ಹೋದೆ ಅಂತ ಆದ್ರೆ ನಾವ್ ಒಬ್ನೇ ಸಾಯಿದೆ ಅಂತ ಹೊರಟ. ಮತ್ತೆಂತ? ಹಾಗಲ್ಲ, ನಿಮಗೆ ಅಪಮಾನ ಮಾಡಿದಂತಹ ಅವನಿಗೆ ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ನನಗಾದಂತ ಅಪಮಾನಕ್ಕೆ ಪ್ರತೀಕಾರದ ದಾರಿಯನ್ನು ಹುಡುಕುವುದಕ್ಕಾಗಿ ಊರು ಬಿಟ್ಟು ಹೋದೆ ನಾನು. ಅನ್ನ ಹಾಕಿದ್ದ ಸಾರ್ಥಕ ಆಯ್ತು. ಅಷ್ಟಾದ್ರೂ ರಾಜನಿಷ್ಠೆ ಉಂಟಲ್ಲ ಅಲ್ವಾ? ಏನ್ ಸಂಗ್ರಹ ಮಾಡಿ ಊರು ಬಿಟ್ಟಂತಹ ನಾನು ನೇರವಾಗಿ ಕಮಲಾಪುರಕ್ಕೆ ಹೋದೆ. ಮತ್ತೆ ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ನೋಡ್ತೇನೆ ಒಡಿ, ಅಲ್ಲಿ ಬಿದ್ದಿದೆಯೋ ಅಲ್ಲೇ ಪಡ್ಕೊಂಡು ಬರ್ಬೇಕು ಅಲ್ವಾ? ಅಲ್ಲಿ ಹೋಗಿ ನೋಡ್ತೇನೆ. ಕಮಲಾಪುರದಲ್ಲಿ ವಿಶೇಷ. ಕಮಲಾಪುರದಲ್ಲಿ ವಿಶೇಷ. ವಿಶೇಷ ಏನು ವಿಶೇಷ? ಒಂದೇ ಒಂದು ಮಾವಿನ ಮರ ಇಲ್ಲ ನೋಡಿ. ಬಹುಶಃ ನಾವು ಬಂದ ಮೇಲೆ ಪ್ರಳಯ ಆಯ್ತಾ? ನಾನ್ ತಿಳ್ಕೊಂಡಿದ್ದೆ ಹಾಗೆ. ಹಾಗಾದದ್ದಲ್ವಾ? ಮತ್ತೆ ನಾನ್ ತಿಳ್ಕೊಂಡಿದ್ದೇನು? ಏನು? ಇಲ್ಲಿಂದ ವಿಜಯಶಾಲಿಯಾಗಿ ಹೋದಂತಹ ಆತ ಎಲ್ಲಿಯಾದ್ರೂ ಹೃದಯಘಾತದಿಂದ ಸತ್ನೋ, ಆಕಸ್ಮಿಕ ಮರಣಕ್ಕೊಳಗಾಗಿ ಅಲ್ವಾ? ಅದಕ್ಕಾಗಿ ಮಾವಿನ ಮರ ಕಡ್ದದ್ದ ಅಂತ ತಿಳ್ಕೊಂಡಿದ್ದು. ಆದ್ರೆ ವಿಷಯ ಅದಲ್ಲ. ಮತ್ತೆ ವಿಷಯ ಗೊತ್ತಿಲ್ವ ಅವನಿಗೆ ಮದುವೆ ಆದದ್ದು? ಮದುವೆ ಆದದ್ದು ಮೊದಲೇ ಗೊತ್ತಾಗಿದೆ. ಅದರಲ್ಲಿ ವಿಶೇಷ ಏನು? ಅವನಿಗೆ ಹೆಂಡತಿ ಇದ್ದಾಳೆ. ಅಯ್ಯೋ, ಮದುವೆ ಆಗುವುದು ಹೆಂಡತಿಯನ್ನು ಪಡ್ಕೊಳ್ಳುವುದಕ್ಕಾಗಿ ಅಲ್ವೇನೋ? ನಾನು ಇಲ್ಲ ಅಂತ ಹೇಳದ್ನ. ಮತ್ತೆ ಅದನ್ನೆಲ್ಲ ವಿಶೇಷ ಅಂತ ಹೇಳುವುದ? ಅದಲ್ಲ, ಮತ್ತೇನು ವಿಷಯ ಮುಂದುಂಟು. ಅವಳು ಗರ್ಭಿಣಿ ಒಡೆಯ. ಪುಣ್ಯಾತ್ಮ, ನಿನಗೊಂದು ಈ ಅವಸರದಲ್ಲಿ ವಿಷಯ ಸಿಕ್ಕಿದ್ದು ಹೇಳು. ಆರೋಗ್ಯ ಸರಿ ಇದ್ರೆ ಅವಳು ಗರ್ಭಿಣಿ ಆದದ್ದು ವಿಶೇಷ ಅಲ್ಲವೇ ಅಲ್ಲ? ನಾನು ವಿಶೇಷ ಅದು ಅಂತ ಹೇಳಿದ್ದಲ್ಲ. ಮತ್ತೆ ಯಾವುದು? ಗರ್ಭಿಣಿಯಾದ ಆಕೆ ಹಡ್ದ್ಲು. ಮತ್ತೆ ಹೊಟ್ಟೆಲ್ಲ ಇಟ್ಕೊಳ್ಲಿಕ್ಕೆ ಆಗ್ತದ? ಅವಧಿ ಬಂದ ತಕ್ಷಣ ಹಡಿಲೇಬೇಕು, ಅದ್ರಲ್ಲೇನು ವಿಶೇಷ ಇಲ್ಲ ಅಂತ ಹೇಳಿಲ್ಲ. ಮತ್ತೆ ಯಾವ್ದು ಉಂಟು ಅಂತ ಹೇಳಿದ್ ನೀನು? ಹಡ್ದದ್ ಮಕ್ಕಳು. ಅದು ವಿಶೇಷವ? ಮರದ ತುಂಡು ಹಡಿದ್ರೆ ವಿಶೇಷ. ಮಕ್ಕಳು ಹಡೆಯುವುದು ಪ್ರಕೃತಿ ನಿಯಮ. ಅದು ಹೌದು. ಆದ್ರೆ ಹಡ್ದದ್ 2 ಜನ ಮಕ್ಕಳು. ಅವಳಿ ಮಕ್ಕಳು. 2 ಮಕ್ಕಳು ಗಂಡು ಮಕ್ಕಳು. ಉಭಯ ಶಿಶುಗಳು, ಗಂಡು ಶಿಶುಗಳು. ಹೌದು. ಈಗ ಅದರಲ್ಲಿ ವಿಶೇಷ ಏನು? ಮಕ್ಕಳ ಇಲ್ಲದಂತಹ ಅವನಿಗೆ ಈ ವೃದ್ಧಾಪ್ಯ ಕಾಲದಲ್ಲಿ 2 ಜನ ಗಂಡು ಮಕ್ಕಳಾಗಿದ್ದಾರೆ. ಅದರಲ್ಲಿ ಆತ ಮುಳುಗು ಹೋಗಿದ್ದಾನೆ. ಸಂತೋಷದಿಂದ ಇದ್ದಾನೆ. ಹೌದು. ಊರಿನವರೆಲ್ಲ ಈ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತಾ ತಮ್ಮನ್ನೇ ತಾವು ಮರೆತಿದ್ದಾರೆ. ಹಾಗಾಗಿ ಇದೇ ಸಮಯ ಸಾಧಿಸಿ ನಾವು ಅಲ್ಲಿ ಹೋದ್ರೆ ನೀವು ಬಯಸಿದಂತಹ ಸಿದ್ಧರ್ಥ ತರಲಿಕ್ಕೆ ಆಗುದಿಲ್ವಾ?
ನನ್ನನ್ನು ಬಾಧಿಸ್ತಾ ಇತ್ತು. ಆದ್ರೆ ಈಗ ಅವಕಾಶವನ್ನು ದೇವರು ತನ್ನಿಂದ ತಾನಾಗಿಯೇ ಕಲ್ಪಿಸಿಕೊಟ್ಟಿದ್ದಾನೆ. ಯೋಚನೆ ಮಾಡುವುದಲ್ಲ, ಅವಸರದಲ್ಲಿ ತೀರ್ಮಾನಕ್ಕೆ ಬರಬಾರದು. ಒಂದು ಬಾರಿ ನಾವು ಅಲ್ಲಿಗೆ ಹೋದವರು, ಹೋರಾಟದಲ್ಲಿ ಸೋತು ಹಿಂತಿರುಗಿದವರು. ನೀವು ಒಬ್ಬರೇ ಹೋಗಿದ್ರಿ. ಹಾಗಾಗಿ ಈಗ ನಾವು ಎಷ್ಟೇ ನಮ್ಮಲ್ಲಿಯ ಬಲವನ್ನ ಕೂಡಿ ಹೋದ್ರು ಮತ್ತೆ ನಮಗೆ ಗೆಲುವು ಸಂದಾಯವಾದೀತು ಎನ್ನುವುದಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಾನು ಒಬ್ಬ ಇದ್ರೆ ಸಾಕು, ಹೇಳಿ ಹೋಗುವ. ಹೌದಯ್ಯ, ನೀನಿದ್ರೆ ಇರುವುದಕ್ಕಾಗುವುದಿಲ್ಲ. ಒಂದು ಕೆಲಸ ಮಾಡೋಣ, ಏನು? ನಮ್ಮ ಬಲದ ಜೊತೆಯಲ್ಲಿ ಇನ್ನೊಬ್ಬರ ಬಲವನ್ನು ನಾವು ಪಡ್ಕೊಳ್ಬೇಕು. ನಾವು ಅಡ್ಡ ಮಾರ್ಗವನ್ನು ತುಳಿಯಬೇಕೀಗ. ಒಳದಾರಿ ನೀವಿರುವಾಗ ಅದಕ್ಕೆಲ್ಲ ನಾವು ಹೇಳಿಸಿದ ಜನ ಅಲ್ಲ, ಮತ್ತೆ ಅದಕ್ಕಾಗಿಯೇ ಬೇಕು ಅಂತ ಇಟ್ಟುಕೊಂಡು ಜನ ಇದ್ದಾರೆ. ನಮ್ಮಲ್ಲ ಗಡಿ ಪ್ರದೇಶದಲ್ಲಿ ನನ್ನ ಸ್ನೇಹಿತ ಖಾದರ್ ಕತೆ ಇಲ್ಲವೇನೋ, ಹಾಗಾಗಿ ಹೇಳ್ತಾ ಇದ್ದವ್ರು ನನಗಾಗಿ ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧ ಆತ. ಅವನನ್ನು ಬಳಸಿಕೊಳ್ಳಬೇಕು. ಹೌದಾ? ಲೇಖನ ಹಿಡ್ಕೊಂಡು ಬಾ, ಬರೆದು ಕೊಡ್ತೇನೆ. ಆದಷ್ಟು ಬೇಗ. ನೇರವಾಗಿ ಅಲ್ಲಿಗೆ ಹೋಗು, ಆ ಖಾದರ್ ಖಾನ್ ನಲ್ಲಿಗೆ ಹೋಗು. ನಾನು ಕೊಟ್ಟಿದ್ದೇನೆ ಎನ್ನುವುದಾಗಿ ಅವನಿಗೆ ನೀಡಿ ಬಾ. ಒಡಿಯ, ಈ ಲೇಖನ ಬರ್ದದ್ ನೀವು? ಬರ್ದದ್ ನಾನು. ಇದು ಓದುವವರು ಯಾರು? ಓದುವವರು ಅವನೇ. ಅವನೇ ಓದ್ತಾನೆ. ಅಲ್ಲ, ಅವನೇ ಓದ್ರೆ ನಂಗೆ ತಲೆ ಬಿಸಿ ಇಲ್ಲ. ಮತ್ತೆ ನಿನಗೇನ್ ಸಮಸ್ಯೆ ಉಂಟಾದದ್ದು? ಎಲ್ಲಿಯಾದ್ರೂ ನನ್ನ ಹತ್ರನೇ ಓದು ಅಂದ್ರೆ ನಾನೆಂತ ಸಾಯ್ಲಿ? ಓದ್ ಹೇಳ. ಯಾಕೆಂದ್ರೆ ಅವ ಮೊದಲು ನೀವು ಹೇಳಿದಾಗ ಸಾಯಿಬ, ನೀವು ಬರ್ದದ್ದು ಕನ್ನಡದಲ್ಲಿ. ಅವನಿಗೆ ಇದು ಓದ್ಲಿಕ್ಕೆ ಬಾರ್ದಾಗಿದ್ರೆ ಅವನ ಭಾಷೆ ಇದಲ್ಲ ಅಲ್ವಾ? ಅವನಿಗೆ ಬರ್ದ ಇದ್ರೆ ಸಮಸ್ಯೆ ಇಲ್ಲ. ನೀನೇಗ ಹೋಗ್ತಿಯಲ್ಲ, ಏನೇ ಉಂಟು ಅಂತ ವಿಷಯ ಬಿಡಿಸಿ ಹೇಳ ಅವನಿಗೆ. ಓದ್ ಹೇಳು. ನನ್ನ ಸಮಸ್ಯೆ ಏನು ಅಂತ ನಿಮ್ಗೆ ಗೊತ್ತುಂಟು, ಮತ್ತೆ ನಾನೇ ಓದುದಾ? ಓದ್ಲಿಕ್ಕೆ ಬರುದಿಲ್ಲ ನನಗೆ. ಓದ್ಲಿಕ್ಕೆ ಬರುದಕ್ಕೆ ಶಾಲೆಗೆ ಹೋದ್ರಲ್ವಾ? ಪಾಠಶಾಲೆಗೆ ಹೋಗುವ ಮರದ ಮೇಲೆ ಕುಳಿತುಕೊಂಡು ಕಾಲ ಕಳೆದದ್ ನೀನು. ಅಲ್ಲ, ನಾನು ಹೋಗಿದ್ದೆ ಪಾಠಶಾಲೆಗೆ. ಹೋಗಿದ್ಯಾ? ಗುರುಗಳು ಹೇಳಿದ್ರು. ಏನಂತ? ಪುಣ್ಯಾತ್ಮ ನೀನ್ ಹೋಗ್ತೀಯ ಮನೆಗೆ ಅಥವಾ ನಾನೇ ಹೋಗ್ಲಕ್ಕೆ ಹೇಳಿದ್ರು. ಎಷ್ಟು ತಿಂಗಳ ಪಾಠಶಾಲೆಯಲ್ಲಿ? 3 ತಿಂಗಳಿದ್ದೆ. 3 ತಿಂಗಳಿಗೆ ಗುರುಗಳ ಬಾಯಿಂದ ಅಂತ ಒಂದು ವೀರೋಚಿತ ನುಡಿಯನ್ನ ಆಲಿಸಿದಂತ ನಿನ್ನನ್ನು ಪಡೆದ ನಿನ್ನಮ್ಮ ಪುಣ್ಯ ಗರ್ಭೆ. ಹಾಗಾಗಿ ಗುರುಗಳು ಬಿಟ್ಟು ಓಡೋದು ಬೇಡ, ನಾನೇ ಓಡ್ ಬಂದೆ. ಮತ್ತಲ್ಲಿ ಓದೋದಕ್ಕೆ ಪಕ್ಕದಲ್ಲಿ ಯಾರು ಜನ ಇರ್ತಾರೋ? ಎಲ್ಲ ಕಡೆಯಲ್ಲೂ ನಿನ್ನಂತವರೇ ಇರುವುದಿಲ್ಲ. ಸಲೀಮನೆನ್ನುವ ನಾಮದೊಳಿರುತಿಯ ನಾರಿಯು ಸರಸರ ಬರುತ್ತಿರಲು. ಸಲೀಮನೆಂಬುವ ನಾಮದೊಳಿರುತಿಯ ನಾರಿಯು ಸರಸರ ಸರಸರ ನಾರಿಯು ಸರಸರ ಬರುತ್ತಿರಲು. ಉಲ್ಲಾಸ ಬಿಲ್ಲುವ ಹೊಸ ಯೌವನಿತ ಬಿರುಸಲಿ ಬಂದನು ತಡೆಯುತ್ತಲೇ. ಅಂತ ನನ್ನ ಭಾಗ್ಯ ನೋಡಿ, ಇಂಥದೊಂದು ಸಿಗ್ತದೆ ಅಂತ ನಾನು ಭಾವಿಸೇ ಇಲ್ಲವಾಗಿತ್ತು. ಯಾಕೆಂದ್ರೆ ಪ್ರದೇಶವು ಒಳ್ಳೆ ಅನುಕೂಲವಾಗಿ ಉಂಟು, ಕಾಡು ಪ್ರದೇಶ, ಸುತ್ತಮುತ್ತ ಯಾರು ಇಲ್ಲ. ಒಂದು ಮನಸ್ಸು ಮಾಡಿದ್ರೆ ಹೇಗೆ? ಒಂದ್ ಮನಸ್ಸು ನೋಡುವ, ಮಾತಾಡಿಸ್ತೇನೆ ನೋಡುವ. ಹೌದಾನ? ಮಾತಾಡು 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 ಮಾತಾಡ್ ಮೋಹಿನಿ, ಚಂದಳ್ಳಿ ಚಲುವೆ ಮಾತಾಡ್ ಮಾತಾಡ ಮೋಹಿನಿ. ಮಾತಾಡ್ ಮಾತಾಡ ಮೋಹಿನಿ, ಮಾತಾಡ್ ಮಾತಾಡ ಮೋಹಿನಿ, ಚಂದುಳ್ಳಿ ಚಲುವೆ ಮಾತಾಡ್ ಮಾತಾಡ ಮೋಹಿನಿ, ಚಂದುಳ್ಳಿ ಚಲುವೆ ಮಾತಾಡ್ ಮಾತಾಡ ಮೋಹಿನಿ. ಮುತ್ತಿನಂತ ಮಾತನಾಡಿ ಹೊತ್ತು ಕಳೆಯುವುದನ್ನು ಬಿಟ್ಟು, ಮುತ್ತಿನಂತ ಮಾತನಾಡಿ ಹೊತ್ತು ಕಳೆಯುವುದನ್ನು ಬಿಟ್ಟು, ಮುಸುಕು ಹಾಕಿ ನಡೆಯುವುದೆಲ್ಲಿಗೆ, ಮುಸುಕು ಹಾಕಿ ನಡೆಯುವುದೆಲ್ಲಿಗೆ ಮಲ್ಲಿಗೆ, ಮುಸುಕು ಹಾಕಿ ನಡೆಯುವುದೆಲ್ಲಿಗೆ, ಮುಖವನ್ನು ತೋರೆ ಮುಸುಕು ಹಾಕಿ ನಡೆಯುವುದೆಲ್ಲಿಗೆ. ಮಾತಾಡ್ ಮಾತಾಡ ಮೋಹಿನಿ, ಚಂದುಳ್ಳಿ ಚಲುವೆ ಮಾತಾಡ್ ಮಾತಾಡ ಮೋಹಿನಿ. ಓ ಮೋಹಿನಿ, ಚಂದುಳ್ಳಿ ಚಲುವೆ, ನೀನು ಬಹಳ ಚಂದ ಇದ್ದೀಯ. ಮುಸುಕು ಹಾಕಿದ್ರೆ ಇಷ್ಟು ಚಂದ, ಒಂದ್ ವೇಳೆ ಮುಸುಕ್ತಾ ಇದ್ರೆ ನೀನು ಎಷ್ಟು ಚಂದ ಇರಬಹುದು.
ಹಾಗಾಗಿ ನೀನು ಕೇಳ್ತಾ ಇದ್ದೇನೆ, ಯಾರು ನೀನು, ನಿನ್ನ ಹೆಸರೇನು, ಎಲ್ಲಿಂದ ಬಂದೆ, ಈ ರೀತಿ ಮುಸುಕಾಕಿ ಎಲ್ಲಿಗೆ ಹೋಗ್ತಾ ಇದ್ದೀಯ, ನಿನ್ ಪರಿಚಯ ಹೇಳ್ತೀಯನ? तू कौन रे? ಎಂತ ಅನ್ಲ? तू कौन रे? हमें पीछे पीछे आते हैं ये हरामजादे, ये भोसड़ी के बच्चा। ಬಾರಿ ಹೊಗಳಿಕೆ. ನಂಗೆ ಗೊತ್ತಾಯ್ತು, ನನ್ನ ಹೊಗಳ್ತಾ ಇದ್ದಾಳೆ. ನೋಡೋದಕ್ಕೆ ಬಹಳ ಚಂದ ಇದ್ದ ನೀನು, ಯಾರು ನೀನು ನನ್ನನ್ನು ಕೇಳ್ತಾ ಇದ್ದಾಳೆ. ये सुअर का बच्चा। ಮತ್ತೊಂದ್ಸಲ ಹೇಳ. ए गधे। ನನ್ ಬಹಳ ಹೊಗಳ್ತಾ ಇದ್ದಾಳೆ. ಮೇಲ್ ಬೆದ್ರಿ ಅಲ್ವಾ? ಹೌದೇನ? ನೀನ್ ಯಾರ? ನಂದು ಪರಿಚಯ ಬೇಕು ನಿನಗೆ. ಪರಿಚಯ ಬೇಕೆ? ಅರೆ ಚೆಲುವಾ ಚೆನ್ನಿಗ, ಚೆಲುವ ಚೆನ್ನಿಗ ನಿಲಯವಿಲ್ಲವೋ, ಚೆಲುವ ಚೆನ್ನಿಗ ನಿಲಯವಿಲ್ಲವೋ, ಸಲೀಮ ಎನ್ನುತ್ತಾ ಕರೆವರೆಲ್ಲರೂ, ಸಲೀಮನೆನ್ನುತ್ತಾ ಕರೆವರೆಲ್ಲರೂ, ಮೆಲ್ಲ ಮೆಲ್ಲನೆಲ್ಲ ಸೇರಿ ಗುಲ್ಲ ನೆಬ್ಬಿಸುವರೀಗ, ಮೆಲ್ಲ ಮೆಲ್ಲನೆಲ್ಲ ಸೇರಿ ಗುಲ್ಲ ನೆಬ್ಬಿಸುವರೀಗ, ಚೆಲುವರಾಯನೇ ಮೆಲ್ಲ ಹೊರಡು ರಾಯನೇ, ಚೆಲುವರಾಯನೇ ಮೆಲ್ಲ ಹೊರಡು ರಾಯನೇ, ಚೆಲುವ ಚೆನ್ನಿಗ ನಿಲಯವಿಲ್ಲವೋ, ಸಲೀಮನೆನ್ನುತ್ತಾ ಕರೆವರೆನ್ನನು. ಸತ್ಯ ಹೇಳ, ನೀನ್ ಇಲ್ಲಿ ಬರುವ ಪೂರ್ವದಲ್ಲಿ ಏನ್ ಮಾಡ್ಕೊಂಡಿದ್ದೆ? ಯಾಕೆ? ನಿನ್ನ ಕೈ ಹಿಂಗ್ ಮಾಡುವಾಗ ನಂಗೆ ನೆನಪದ್ದೇನು ಗೊತ್ತಾ? ಏನು? ಬಹುಶಃ ಎಲ್ಲಿಯೋ ಕರಡಿ ಕುಣಿಸ್ಕೊಂಡಿದ್ಯೋ ಅಂತ. ಓ, ನಂದು ಕರಡಿ ಕುಣಿತ ಕಂಡಾಗ ಆಯ್ತು. ನಾನು ಹಾಗೆ ಯಾಕೆ ಕುಣಿತು ಗೊತ್ತುಂಟಾ? ಯಾಕೆ? ನಿಂದು ಉಂಟಲ್ಲ, ನಿನ್ನ ಮುಖ ನೋಡಿದ್ರೆ, ನಿನ್ನ ಮುಖ ನೋಡಿದ್ರೆ ಮತ್ತೆ ನನ್ನ ತಲೆ ಕೂದಲು ಗುಂಗುರು ಗುಂಗುರು ಉಂಟು. ನಮ್ಮ ಜನಾಂಗ ಇದ್ದಾಗೆ ಇಲ್ಲ. ಆ ಓಟದಲ್ಲಿ ಬಹಳ ಹೆಸರು ಮಾಡ್ತದೆ ನೋಡು, ಆ ಕಾಡು ಜನಾಂಗ ಅದು ಇದ್ದಾಗೆ ಉಂಟು, ಗುಳ್ಳಾಪುರದವ. ಅದು ಅಲ್ಲ, ನಾನು ನನ್ನಷ್ಟಕ್ಕೆ ಹೋಗ್ತಾ ಇತ್ತು, ನನ್ನ ಹಿಂದೆ ಹಿಂದೆ ಏನು ಬರ್ತದಲ್ಲ, ನಾನು ಯಾರು ಹೇಳು, ನೀನು ಯಾರು? ನೀನು ಹಿಂದೂ ಉಂಟು, ನಾನು ಮುಸಲ್ಮಾನ್ ಉಂಟು. ಏನೀಗ ಮೊದಲೇ ನಮ್ಮ ಜಾತಿಗೂ ನಿಮ್ಮ ಜಾತಿಗೂ ಆಗುವುದಿಲ್ಲ. ನಾವು ಒಳ್ಳೆ ಒಳ್ಳೆ ರೀತಿಯಲ್ಲಿ ಮಾತಾಡಿಕೊಂಡ್ರು ಬೇರೆಯವ್ರು ನೋಡಿದ್ರೆ ಏನ್ ಹೇಳ್ತದೆ, ನಮ್ಮ ಜಾತಿ ಆದ್ಮಿ ನೋಡ್ಲಿ, ನಿಮ್ಮ ಜಾತಿ ಆದ್ಮಿ ನೋಡ್ಲಿ, ಅವ್ರೊಳಗೆ ಏನು ಉಂಟು ಅಂತ ಹೇಳುವುದಿಲ್ಲ. ನೋಡಿದ್ರೆ ಹೌದು, ಇಲ್ಲಿ ಸಮಸ್ಯೆ ಇಲ್ಲ. ಮತ್ತೆ ಯಾಕೆಂದ್ರೆ ಇದ್ದವ್ರು ನಾನು ನೀನು. ನನಗೆ ವಿಷಯ ಗೊತ್ತಿಲ್ಲ. ನಮ್ಮವ್ರು ನೋಡಿದ್ರೆ ಮತ್ತೆ ನಾಳೆ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತದೆ, ಗೊತ್ತುಂಟು ನಿನಗೆ? ಯಾಕೆ ಹಿಂದೆ ಹಿಂದೆ ಬಂತು ನೀನು? ಬರುವುದಕ್ಕೆ ಕಾರಣ ಉಂಟು. ನಿನ್ನನ್ನು ನೋಡ್ದೆ, ನನಗೊಂದು ಮನಸ್ಸಾಯ್ತು. ಮನಸ್ಸಾಯ್ತು? ಹೌದೇನೆ? ಏನು? ನನ್ನ ಮದುವೆ ಆಗ್ತೇನೆ. ಮದುವೆ ಆಗುದು? ನನ್ನನ್ನು ಮದುವೆ ಆಗ್ಬೇಕು? ಹೌದು. ನನ್ನ ಮನೆ ಉಂಟಾ ಅಲ್ಲ, ಅಪ್ಪ ಅಮ್ಮ ಎಲ್ಲ ಕೇಳ್ಬೇಕು ನೀನು. ನಾನು ಅನಾಥೆ ಉಂಟು, ಅಪ್ಪ ಅಮ್ಮ ಇಲ್ಲ, ಮದುವೆ ಆಗ್ಬೇಕು ಅಂತ ಹೇಳಿತ್ತಲ್ಲ. ನಮ್ಮ ಧರ್ಮಕ್ಕೆ ನೀನು ಸೇರ್ತದೆ? ನಿಮ್ಮ ಧರ್ಮಕ್ಕೆ ನಾವು ಸೇರುವುದಿಲ್ಲ. ಮತ್ತೆ ಹೇಗೆ ಮದುವೆ ಆಗ್ತದೆ? ಸೇರುವುದಾದ್ರೆ ಮಾತ್ರ ಮದುವೆ ಆಗುವುದು. ನೀನ್ ನಮ್ಮ ಧರ್ಮಕ್ಕೆ ಸೇರ್ತಿಯಲ್ಲ, ಅದಾಗುದಿಲ್ಲ. ನಮ್ಮ ಜಾತಿ ನೀನು ಸೇರುವುದಾದ್ರೆ ನಾನು ಹೇಳ್ತದೆ, ಅದಾಗುದಿಲ್ಲ. ಅದಾಗುದಿಲ್ಲ. ಮತ್ತೆ ಇದು ಆಗುದಿಲ್ಲ. ಮನಸ್ಸು ಮಾಡಿ ಮದುವೆ ಆಗ ನಮ್ಮ ಜಾತಿ ನೀನು ಸೇರ್ತದೆ, ನಾನು ಹೇಳ್ತದೆ. ಸೇರು ಸೇರು ಸೇರು, ನೀವು ಸೇರಿ ಸೇರಿ ಹೇಳ್ತೀರಿ, ಮತ್ತೆ ಬಾಕಿ ನಮ್ಮ ಜಾತಿಯವರೆಲ್ಲ ಸೇರಿ ನಂಗೆ ಹೊಡಿಲಿ. ನನಗೆ ಹಾಗೆ ಹೊಡೆಯುವುದಿಲ್ಲ. ಮತ್ತೆ ನೋಡು, ಅದು ಏನೇ ಇರ್ಲಿ, ನೀನು ಮನುಷ್ಯ ಮಾಡಿತ್ತು ಅಂತ ಹೇಳಿತ್ತಲ್ಲ, ನೀನು ನೋಡ್ಲಿಕ್ಕೆ ಒಳ್ಳೆ ಬೀದಿ ಕಾಮಣ್ಣನಾಗೆ ಉಂಟು, ನಿನಗೆ ಉದ್ಯೋಗ ಉಂಟು. ಮತ್ ನಾಳೆ ನನ್ನ ಮದುವೆ ಆಗಿ 4 ಮಕ್ಕಳು ನಾನು ಹೆತ್ತ ಮೇಲೆ ನೀನು ಓಡಿ ಹೋದ್ರೆ ಆ ಮಕ್ಕಳ ಕರ್ಕೊಂಡು ಎಲ್ಲಿಗೆ ಹೋಗುವುದು? ಏನ್ ನನಗೆ ಉದ್ಯೋಗ ಇಲ್ಲ ಅಂತ ತಿಳ್ಕೊಳ್ದ ನೀನು? ಕೆಲಸ ಇಲ್ಲ? ನಾನು ಸಾಮಾನ್ಯದವ ಅಲ್ಲ. ಏನು? ಅರಮನೆಯಲ್ಲಿರುವವರು ನಾನು. ಅರಮನೆಯಲ್ಲಿ ಕೆಲಸ ಏನು? ಕಸ ಗುಡಿಸೋದು? ಏನ್ ಅಲ್ಲಿದ್ದವರಲ್ಲ ಅದಕ್ಕೆ ಉದ್ಯೋಗ ಮಾಡುವುದಾ? ನಾನು ಕೇಳಿತಪ್ಪ. ಅದಲ್ಲ, ಮತ್ತೆ ಅರಮನೆಯ ದೂತ ನಾನು. ಓ, ದೂತ ನೀನು? ಮಹಾರಾಜರೊಟ್ಟಿಗಿರುವವನು. ಒಟ್ಟಿಗೆ ಇರುವುದು. ಈಗ ನೀನು ಒಟ್ಟಿಗೆ ಉಂಟು. ಒಮ್ಮೆ ನಿನ್ನ ಮಹಾರಾಜ ಸಿಟ್ಟು ಬಂದು ಒದ್ದು ಯಾರಿಗಾಡೆ ಹಾಕಿದ್ರೆ ಮತ್ತೆ ಬೇಡ್ಲಿಕ್ಕೆ ಹೋಗ್ತದೆ. ಏನ್ ಬೇರೆ ಉದ್ಯೋಗ ಗೊತ್ತಿಲ್ಲ ಅಂತ ತಿಳ್ಕೊಂಡೆ ನೀನು? ಏನು ಗೊತ್ತುಂಟು ಅಂತ ಕೇಳು. ನನಗೆ ಆ ಉದ್ಯೋಗ ಹೋದ್ರೆ ಏನು? ಏನು? ನನಗೆ ಮತ್ತೊಂದು ಉದ್ಯೋಗ ಗೊತ್ತುಂಟು. ಯಾವುದು? ನಾವೊಬ್ಬ ಸಂಗೀತಗಾರ. ಸಂಗೀತಗಾರ? ಮತ್ತೆ ನೀನು ಆಡುವವನು. ಎಷ್ಟು ಚಂದ ಹಾಡ್ತೇನೆ ಗೊತ್ತಾ? ಹೌದಾ? ನೋಡುವ ಹಾಗಿದ್ರೆ ಒಮ್ಮೆ ಆಡು, ಆಮೇಲೆ ನಾನು ಮನಸ್ಸು ಮಾಡ್ತೇನೆ. ಹೌದಾ? ಬಾ ಬಾ ಬಾ, ಇಲ್ಲಿ ಬಾ, ಶುರು ಮಾಡುವ. ತಗೊಳಪ್ಪ ತಗೋ, ಎಂತ ಒಂದು ಪದ್ಯ ಆಗ್ಲಿ. ಯಾರು? ನಾನ? ಹೌದು, ಆಡು ಆಡು, ಆಡು ಬೇಗ ಆಡು ಆಡು. ನಾನ್ ಆಡುದಲ್ಲ, ಯಾಕೆಂದ್ರೆ ನನಗೆ ಸ್ವಲ್ಪ ಪ್ರಾರಂಭದ ತೊಂದರೆ ಉಂಟು. ಓ, ಪ್ರಾರಂಭ ತೊಂದರೆ ಉಂಟು, ಅದಕ್ಕೆ ಈಗ ಏನು ಮಾಡುವುದು? ಹಾಗಾಗಿ ಅವರು ಪ್ರಾರಂಭ ಮಾಡ್ಲಿ, ಆಮೇಲೆ ನಾನು ಹಾಡ್ತೇನೆ. ಅಂದ್ರೆ ನೀನು ಅದು ಹಿಂದಿಂದ ಶುರು ಮಾಡುವುದು, ನಾವು ಮತ್ತೆ ಮುಂದೆ ಹಾಡ್ತೇನೆ. ಮುಂದಿನ ನೀನು ಶುರು ಮಾಡ್ತದೆ. ಹೌದು. ಒಟ್ಟು ಮದುವೆ ಆಗುದು ಯಾರು? ಮದುವೆ ಆಗುದಾನೆ. ಮತ್ತದೆಂತ ಶುರು ಮಾಡುವುದು? ಹೇಳಿದ್ನಲ್ಲ, ನಾನೇ ಹಾಡ್ಲಾ ಹಾಡ್ಲಾ? ಶುರು ಮಾಡಿ, ಶುರು ಮಾಡಿ. ನೀವು ಹಾಡಿ ಕೊಡಿ, ನಾನು ಹಾಡ್ತೇನೆ. ಮದುವೆ ಆಗುದು? ಮದುವೆ ಆಗುದು ನಾನೇ. ಅದು ಬಿಡ್ಲಿಕ್ಕೆ ಆಗುದಿಲ್ಲ. ಶುರು ಮಾಡಿ, ಶುರು ಮಾಡಿ. ಅರೆ ಅಲ್ಲ, ಎಂತ
ಎಂತಾಯ್ತೆ? ಒಳ್ಳೆಯಲ್ಲಿ ಬಾಂಕ್ ಹೋಗದೆ ಉಂಟಲ್ಲಪ್ಪ, ಅದು ಎಂತದ್ದು? ಅಲ್ಲ ಹೇಳ್ದನಲ್ಲ ಪ್ರಾರಂಭದ ತೊಂದ್ರೆ. ತೊಂದ್ರೆ ಉಂಟು, ಕಡೆಗೆ ಸರಿ ಆಗ್ತದೆ, ಕಡೆಗೆಲ್ಲ ಕಷ್ಟ ಸಿಗ್ತದ. ಸರಿ ಗ ಮ ಪದ ನಿ ಸ ಸಾ ನಿ ದ ಪ ಮ ಗ ರಿ ಸ ನಿ ದ ಪ ನಿ ದ ಪ ತೆಳ್ಳಗೆ ಉಂಟು, ಅದಕ್ಕೆ ನಂಗೆ ದಪ್ಪ ಹೇಳ್ತದೆ. ನಿನ್ನ ಪದಪ್ಪ ನಿಮ್ಮಪ್ಪ ಶಪರ ಉಂಟು ಮಗನೇ. ನಿಮ್ಮ ಪದಪ್ಪ ನಿಮ್ಮ ಮಗಸ ನಿಮಗ ಪದಪ ಸರಿಗಮ ಪದ ನಿಸ ಸರಿಗಮ ಪದ ನಿಸ ಹಾಡೋಣ ಬಾರ ಸರಿಗಮ ಪದ ನಿಸ ಸರಿಗಮ ಪದ ನಿಸ ಹಾಡೋಣ ಬಾರ ಹಾಡೋಣ ಬಾರ ಹಾಡೋಣ ಬಾರ ಭುವಿಯ ನಡುವಿನಲ್ಲಿ ಬೆಳದಿಂಗಳಲ್ಲಿ ಕುಣಿಯೋಣ ಬಾರೆ ಭುವಿಯ ನಡುವಿನಲ್ಲಿ ಬೆಳದಿಂಗಳಲ್ಲಿ ಕುಣಿಯೋಣ ಬಾರೆ ನಾವು ಕುಣಿಯೋಣ ಬಾರೆ ನಾವು ಕುಣಿಯೋಣ ಬಾರೆ ಕುಣಿಯೋಣ ಬಾರೆ ನಾವು ಕುಣಿಯೋಣ ಬಾರೆ. ಕೈ ಕೊಟ್ಲ ಹೇಗೆ? ಎಲ್ಲೇ ಹೋಗ್ಲಿ ಬಿಡ್ತೇನ, ಎಲ್ಲಿ ಹೋಗ್ತಾಳಂತ ಹುಡುಕ್ತಾ ಹೋಗ್ತಾನ. ಇದ್ದ ಹೋದರ ನೆನವ ಪೀಚೆ ಪೀಚೆ ಆತ ಅಲ್ಲ, ಚೀಲ ಹಾಲು ಮಾಡ್ಲಿಕ್ಕೆ ಬಂತು, ಅದು ಶೀಲ ತೆಗಿಲಿಕ್ಕೆ ಬಂತು. ಹೌದು, ಏನೇನೋ ಶರೀರವು ಏನೇನೋ ಶರೀರವೆಂದಲೇ ಸುವರ್ ಕ ಬಚ್ಚೆ. ಅರೆ ಗದೆ, ಅರೆ ಹುಜೂರ್, ನೀವು ಹಾಗೆ ಹೇಳಿದ್ರೆ ಅದು ಉಗುಳ್ತದೆ ಅಂತ ತಿಳ್ಕೊಳ್ತದೆ. ಹೌದು. ಅರೆ ಇದು ನಮ್ದು ಜಾತಿದು ಹುಡುಗಿ ಉಂಟು. ಹೌದು. ಅದರ ಬೆನ್ನ ಹಿಂದೆ ಈ ನೀನು ಬಂದಿತ್ತು, ಅದರ ಶೀಲ ಹಾಳು ಮಾಡ್ಲಿಕ್ಕೆ ನೋಡಿತ್ತು. ಅರೆ ನಾನು ಉಳಿಸಿಕೊಂಡು ಬಂದಿತ್ತು. ನಿಮ್ದು ಜಾತಿ ಹುಡುಗಿ ಹಿಂದೆ ನಮ್ದು ಹುಡುಗರು ಬಂದ್ರೆ ಏನಾಗ್ತದೆ? ಏನಾಗ್ತದೆ? ನೋಡಿದ ನಿಮ್ಮ ಜನ ಎಲ್ಲ ನಮ್ಮನ್ನು ಕಲ್ಲು ಹೊಡೆದುಕೊಳ್ತದೆ, ಗೊತ್ತುಂಟು ಮಾಂಕರಿ? ಅರೆ ಹುಜೂರ್, ನಿಮ್ಮ ಅನುಭವ ಹೇಳಿ. ಅದನ್ನೇ ಹೇಳಿದ್ದು. ಅರೆ ತುಮ್ಕಿದ ಸಾಯ ಯಾಕದನ್ನು ನೋಡಿತ್ತು, ಯಾಕೆ ಮಾತಾಡಿತು? ಕಣ್ಣು ನೋಡಲಿ ಕಲ್ಲವೇ ಕಣ್ಣು ನೋಡಲಿ ಕಲ್ಲವೇ ನೋಡದ ಮೇಲೆ ಕಣ್ಣೆಗೆ ಬೇಳಿ ನೀವೆ ನೋಡದ ಮೇಲೆ ಕಣ್ಣೆಗೆ ಬೇಳಿ ನೀವೆ ಹೆಣ್ಣು ಎಂಬುದಕ್ಕಾಗಿ ಮೊಗವನಿ ತೋರೆಂದೆ ಹೆಣ್ಣು ಎಂಬುದಕ್ಕಾಗಿ ಮೊಗವನಿ ತೋರೆಂದೆ ಕಣ್ಣನು ಆಡಿಸಿ ಓಡಿದಳೆ ನೆಂಬೆ ಕಣ್ಣನು ಆಡಿಸಿ ಓಡಿದಳೆ ನೆಂಬೆ ಕಣ್ಣು ನೋಡಲಿ ಕಲ್ಲವೇ ನೋಡದ ಮೇಲೆ ಕಣ್ಣೆಗೆ ಬೇಳಿ ನೀವೇ ನಾನು ಅವಳು ಬೆನ್ನ ಹಿಂದೆ ಬಂದದ್ದು ಯಾಕೆ ಅಂತ ನೀವು ಕೇಳುವುದು.
ನಿನಗೆ ಕೇಳ್ತೇನೆ. ದೇವರು ಸೃಷ್ಟಿ ಮಾಡುವಾಗ ಕಣ್ಣು ಕೊಟ್ಟ. ಯಾಕೆ ಕೊಟ್ಟ? ನೋಡುದಕ್ಕಾಗಿ ಕೊಟ್ಟ. ಆದ್ರಿಂದ ಹಾಗಾಗಿ ನೋಡ್ದೆ. ಕಣ್ಣು ನೋಡುವುದಕ್ಕಲ್ಲವೇ? ಅರೆ ಉಜೂರು, ತಲವಾರು ಕೊಡಿ ಇಲ್ಲಿ. ಏನ್ ಮಾಡ್ತದೆ ಇದು? ಯಾಕೆ ಮಾಡಿತ್ತು? ಇದು ಕಡಿಯುವುದಕ್ಕೆ ಅಲ್ಲ. ನಿನ್ನ ಕಡ್ದು ಬಿಟ್ಲಿ ನಾನು. ಬರೇ ಕಡಿಯುವುದಲ್ಲ, ಆ ನೋಡ್ಲಿಕ್ಕಿದ್ದ ಕಣ್ಣಲ್ಲೇ ಏನು. ಹಾಗಲ್ಲ, ನಾನು ಬರುವುದು ದಾರಿಯಲ್ಲಿ ಇವಳು ಸಿಕ್ಕಿದ್ಲು. ಹೆಣ್ಣು ಎನ್ನುವ ಕಾರಣಕ್ಕಾಗಿ ಒಂದು ಮುಸುಕಾಟ ನಡೀತಾ ಇದ್ಲಲ್ಲ, ಒಮ್ಮೆ ಮುಸುಕು ತೆಗೆ ಅಂದೆ, ತೆಗಿಲಿಲ್ಲ, ಓಡ್ ಬಂದ್ಲು. ಎಲ್ಲ ಹೋಗ್ತಾಳ ಅಂತ ಅವಳು ಬೆನ್ನ ಹಿಂದೆ ಬಂದೆ ಬಿಟ್ರೆ ಅವಳು ಹೇಳಿದಾಗ ಏನು ಆಗ್ಲಿಲ್ಲ ನನ್ನಿಂದ. ಮುಸುಕ ಹಾಕಿದ್ರೆ ನೀನು ಅದನ್ನು ನೋಡ್ತದಲ್ವ? ಏನು ಆಗ್ಲಿಲ್ಲ, ನಾನು ಓಡಿ ಬಂತು. ಮತ್ತೆ ಅರೆ ವಿಷಯ ಅಂತಿರ್ಲಿ, ನಾವೆಲ್ಲ ಇಲ್ಲಿ ಹೇಗೆ ಬದುಕ್ತಾ ಉಂಟು ಗೊತ್ತು ನಿನ್ಗೆ? ಹಿಂದೂ ಮುಸಲ್ಮಾನ್ ಬಾಯಿ ಬಾಯಿ, ದೋನಕ್ಕೂ ಬಾಯಿ ಬಾಯಿ, ಅಣ್ಣ ತಮ್ಮಂದಿರ ಹಾಗುಂಟು. ನೀನೇನೋ ನಮ್ಮಲ್ಲಿಗೆ ಬಂದಿತ್ತು, ಆದ ಕಾರಣ ನಮ್ಮ ಜನ ನೀನನ್ನು ಏನು ಮಾಡ್ಲಿಲ್ಲ, ಚಿಂತಿಲ್ಲ. ಅರೆ ಚೋಕ್ರಿ, ಕಿದರ್ ಸೇ ನಿನ್ನ ಮನೆಯಲ್ಲಿ ಉಂಟು, ನಿನ್ಗೆ ತಂದೆ ತಾಯಿ ಇದ್ದಾರ? ಏನ್ ನಿನ್ನ ಹೆಸರು? ಬೋಲೋನಾ ಬೋಲೋ. ನಾನು ಗಂಡು ಹೆಣ್ಣು, ಗಂಡು ಹೆಣ್ಣು, ಗಂಡು ಹೆಣ್ಣು ಎಂದೆನು ತಲಿತ ಹಾರಿದ ಕಾಧರನು. ಹೆಣ್ಣು ಗಂಡು, ಹೆಣ್ಣು ಗಂಡು, ಹೆಣ್ಣು ಗಂಡು ಎಂದೆನು ತಲಿ ಹಾರಿದ ಕಾದರನು, ಹಾರಿದ ಕಾದರನು. ಹೆಣ್ಣಿಗೆ ಬೀಜೆಯು ಮೂಡಲು ಗಂಡವು ಬಣ್ಣವ ಈ ಪರಿ ಹೇಳಿಲ್ಲ. ಗಂಡು ಹೆಣ್ಣು ಒಂದು ವೇಳೆ ಹೆಣ್ಣು ಅಂತಾದ್ರೆ ತಾಡಿ ಮುಚ್ಚೆ ಬರ್ತದೇನು? ಹೆಣ್ಣು ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಅದು ಬಂದ್ರೆ. ಹಾಗಾದ್ರೆ ಇದೇನು? ಯಾರು ಏನು ಅಂತ ತಿಳ್ಕೊಂಡಿತ್ತು ನೀನು? ಏಯ್ ತುಮ್ ಕೋನೆ, ಯಾಕೀ ವೇಷ? ಏನಿದು ನಿನ್ನ ಕತೆ? ಅರೆ ಹುಜೂರ್ ಸಲಾಂ, ನಾನು ಸಲೀಂ ಅಲ್ವಾ? ಓ ಹಮಾರ ಸಲೀಂ. ಕೆಲ ವರ್ಷಕ್ಕೆ ಮೊದಲು ನಮ್ಮಲ್ಲಿ ಇತ್ತು, ನೀನು ಒಟ್ಟಿಗೆ ಇದ್ದಿತ್ತು. ಏನೋ ಒಂದು ವಿಷಯದಲ್ಲಿ ನನಗೆ ಗರಂ ಆಯ್ತು, ಎರಡು ಕೊಟ್ಟಿತ್ತು, ಅದಕ್ಕೆ ನಾನು ಅಲ್ಲಿ ಬಿಟ್ಟು ಹೋಯ್ತು. ಎಲ್ಲಿ ಹೋಗಿತ್ತು ಇಷ್ಟು ದಿನ? ನಾನು ಹಾಗೆ ವಿಚಾರ ಮಾಡಿತ್ತು, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುದು ಅಂತ ಹೇಳಿದ್ರೆ ಸ್ವಲ್ಪ ರಗಳೆ ಆಗ್ತದೆ. ಮತ್ತೆ ಹಾಕೊಳ್ಳುವವರಿಗೆ ಏನಾದ್ರೂ ಬೈತೇ ಇರ್ಬೇಕು, ಕೆಲಸ ಮಾಡುವವರಿಗೆ ಬೈದೇ ಇದ್ರೆ ಅವ್ರಿಗೆ ನೆಮ್ಮದಿ ಆಗುದಿಲ್ಲ. ಹಾಗೆ ರಗಳೆ ಬೇಡ ಅಂತ ನಾನು ಈ ಊರನ್ನು ಬಿಟ್ಟು ಹೋಯ್ತು, ಸ್ವಂತ ಉದ್ಯೋಗ ಮಾಡಬೇಕು ಅಂತ. ಹಾಗೆ ಪಟ್ಟಣಕ್ಕಿಂತ ಪ್ರದೇಶದಲ್ಲಿ ನಾನು ಒಂದು ಒಳ್ಳೆದು ಮೆಟ್ಟಿನ ಅಂಗಡಿ ಇಟ್ಟಿತ್ತು. ಚಪ್ಪಲಿ ಅಂಗಡಿ, ನಮ್ಮ ಜಾತಿಯವರಿಗೆ ಹೇಳಿಸಿದದ್ದು ಉದ್ಯೋಗ. ಅದು ಒಳ್ಳೊಳ್ಳೆ ಮೆಟ್ಟನ್ನು ಹಾಕಿತ್ತು. ಅಂದ್ರೆ ವಸ್ತು ಇತ್ತೀಚಿನ ಹೆಣ್ಣು ಮಕ್ಕಳು ಅಡಿ ಕುಟ್ಟಿರುವುದು ಹಾಕುದಿಲ್ಲ, ಆ ಜಾತಿ ಮೆಟ್ಟನ್ನು ನಾನು ಹಾಕಿತ್ತು. ಒಳ್ಳೆ ವ್ಯಾಪಾರ ಶುರುವಾಯಿತು. ಬರಾಬರ್ ಆ ವ್ಯಾಪಾರ ಅಲ್ಲೇ ನಾನು ಮಾಡ್ತಾ ಇದ್ರೆ ಆಗುದಿಲ್ಲ ಅಂತ ನಮ್ಮ ಜಾತಿದ ಒಂದು ಆ ಹುಡುಗನನ್ನು ಅಲ್ಲೇ ಇಟ್ಟಿತ್ತು. ಹುಡುಗ ನೋಡ್ಲಿಕ್ಕೂ ಚಂದ ಇತ್ತು. ಯಾಕೆ? ವ್ಯಾಪಾರದ ಬುದ್ಧಿ. ಅದು ನಿಲ್ಲಿಸಿ ನಾನು ಆ ಅಂಗಡಿ ಎದುರುಗಡೆ ಮತ್ತೊಂದು ತಾಮ್ರದ್ದು ಅಂಗಡಿ ಹಾಕಿತ್ತು. ಆಮೇಲೆ ಆ ಅಂಗಡಿಯಲ್ಲಿ ನಾನಿತ್ತು, ಈ ಅಂಗಡಿಯಲ್ಲಿ ಆ ಹುಡುಗನ ಬಿಟ್ಟಿತ್ತು. ಒಮ್ಮೆ ನೋಡ್ತದೆ ನಾನು, ನಮ್ಮ ಹುಡುಗನ ಎಲ್ಲ ಸೇರಿಕೊಂಡು ಹೊಡಿತಾ ಉಂಟು. ಹುಡುಗ ಏನು ತಪ್ಪು ಮಾಡಿತ್ತು? ಏನು ಆಯ್ತು ಅಂತ ಲೆಕ್ಕ ಹಾಕಿ ನನ್ನ ಅಂಗಡಿನ ಬಿಟ್ಟಿತ್ತು, ಅಲ್ಲಿಗೆ ಬಂದು ಆರಿತು. ನೋಡುವಾಗ ತಪ್ಪು ನಮ್ಮ ಆದ್ಮಿ ಇದೆ ಹುಡುಗಂದೆ. ಅಂದ್ರೆ ಏನು ಮಾಡಿತ್ತು? ಹಿಂದೂ ಜಾತಿ ಹೆಣ್ಣು ಬಂದು ಮೆಟ್ಟು ಕೊಡು ಅಂದಾಗ ಸುಮ್ಮನೆಗೆ ಮೆಟ್ಟು ಹಾಕ್ಲಿಕ್ಕೆ ಬೇಡ, ಅಲ್ಲಿ ತಮಾಷೆ ಮಾಡ್ಲಿಕ್ಕೆ ಹೋದದ್ದು ಇದು. ಅದಕ್ಕೆ ಗಲಾಟೆ ಆಯ್ತು. ಮತ್ತೆ ನಾನು ಗಲಾಟೆ ಆಗುದು ಬೇಡ ನಿಲ್ಲಿಸಿ ಆ ಹುಡುಗಿಯನ್ನು ಬದಿಗೆ ಕರೆದು ಹೇಳಿತ್ತು. ಏನಂತ? ನೋಡು ಹುಡುಗಿ, ನೀನು ಬೇಸರ ಮಾಡ್ಬೇಡ, ಸಿಟ್ಟು ಮಾಡ್ಬೇಡ, ಬೊಬ್ಬೆ ಹಾಕೋದು ಬೇಡ, ನಿನಗೆ ನಾನು ಹಣ ಕೊಡ್ತದೆ ಹೇಳಿತ್ತು. ಅದು ಯಾಕೆ ಅಂದ್ರೆ ತಣ್ಣಗೆ ಆಗಿ ಹೋಗ್ಲಿ, ಪ್ರಕರಣ ಮುಗಿಲಿ ಅಂತ ಅಷ್ಟೇ ಹೇಳಿದ್ದೆ. ಹೇಳಿ ತಕ್ಕೊಳ್ಳಿ. ಅದು ಎಂತ ಮಾಡ್ಬೇಕು? ಅಯ್ಯೋ ಸಾಹೇಬ ನನಗೆ ಹಣ ಕೊಡ್ತದೆ ಹೇಳ್ತದೆ, ಸಾಹೇಬ ನನಗೆ ಹಣ ಕೊಡ್ತದೆ ಹೇಳ್ತದೆ. ನಾನು ಆ ಜಾತಿ ಹೆಣ್ಣುಂಟು ಸಾಹೇಬ ಹೀಗೆಲ್ಲ ಬೈತಾ ಉಂಟು. ಹಾಗೆ ಒಬ್ಬೆ ಹಾಕಿದ್ದು ತಕ್ಕೊಳ್ಳಿ. ಜನ ಬಂತು, 1 2 ಎಲ್ಲ ಹೋಗುವ ಹಿಂದೂ ಆದ್ಮಿ ಬರುವುದು, ತಕೊಳ್ಳುವುದು, ಹೊಡೆಯುವುದು, ಹೋಗ್ತಾ ಇರುವುದು. ಅಂದ್ರೆ ನಿನ್ನ ಅಂಗಡಿದನ್ನು ತಕೊಂಡು ಅದೇ ನನಗೆ ವಯಸ್ಸಾಗಿದ್ದು. ನಿನಗೆ ಹೊಡೆದು ನನ್ನ ಅಂಗಡಿ ತಕೊಂಡು ನನಗೆ ಹೊಡೆದದ್ದು. ಆದ್ರೆ 4 ಜನ ಬಂದು ಹೊಡೆದು ಹೋಗ್ಲಿ, ಜನ ಬರುದು ಕಡಿಮೆ ಆಗುದೇ ಇಲ್ಲ. ಯಾಕೆಂತ ನಾನು ವಿಚಾರ ಮಾಡಿತ್ತು. ಅದು ನನಗೆ ಹೊಡೆಯುವ ಉದ್ದೇಶದಲ್ಲಿ ಬಂದದ್ದು ಅಲ್ಲ. ಮತ್ತೇನೇನು? ನಾನು ಒಳ್ಳೆ ಮೆಟ್ಟು ಹಾಕಿತ್ತಲ್ಲ, ಅದು ಬರುವುದು, ಮೆಟ್ಟನ್ನು ತಕೊಳ್ಳುವುದು, ಅದರಲ್ಲಿ 2 ಹೊಡೆಯುವುದು, ಆ ಮೆಟ್ಟನ್ನು ಬಗಲಿಗೆ ಹಾಕೊಳ್ಳುವುದು, ಹೋಗ್ತಾ ಇರುವುದು. ಅಂತೂ ನಿನ್ನ ಅಂಗಡಿ ಹೊಸ್ತು ಮೆಟ್ಟು ಒಂದು ಇಲ್ಲ, ಎಲ್ಲ ಹಳತೆ ಇರುವುದು ಅಲ್ಲಿ. ಬರಾಬರ್. ಅಂತೂ ಹಾಗಾಯ್ತಲ್ಲ ಅಂತ ಅಂಗಡಿ ಬಾಗಿಲು ಹಾಕಿತ್ತು. ಸ್ವಲ್ಪ ದಿವಸದ ಮಟ್ಟಿಗೆ ತಾಮ್ರದಂಡಲ್ಲಿ ಕೂತ್ಕೊಂಡಿತ್ತು. ಆಗ ಏನಾಯ್ತು? ನಾನು ಅಂಗಡಿ ಬಾಗಿಲು ತೆಗೆದ್ರೆ ಸಾಕು, ಹಿಂದಿನಿಂದ ಈ ಹಿಂದೂ ಆದ್ ನನಗೆ ತಮಾಷೆ ಮಾಡುದು. ಏನಂತ? ಅರೆ ಸಾಹೇಬಾ ಮೇಟ್, ಸಾಹೇಬಾ ಮೇಟ್,
ನನಗೆ ಗೊತ್ತಾಯ್ತು. ಅಂತೂ ಇಲ್ಲಿ ಬದುಕಲಿಕ್ಕೆ ಆಗುದಿಲ್ಲ ಅಂತ ನಾನು ಪಟ್ಟಣ ಬಿಟ್ಟು ಹಳ್ಳಿಗೆ ಹೋಯ್ತು. ಏನ್ ಮಾಡಿತಲ್ಲಿ? ನಾನು ಮೀನು ವ್ಯಾಪಾರ ಶುರು ಮಾಡಿತ್ತು. ಅದು ನಮಗೆ ಹೇಳಿಸಿದ್ದೆ. ಒಳ್ಳೇದು, ಪ್ಯಾಂಕು 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 ಅಂತ ಶುರು ಮಾಡಿತ್ತು. ವ್ಯಾಪಾರ ಬಹಳ ಒಳ್ಳೇದಿತ್ತು. ಆದ್ರೆ ನಾನು ವ್ಯಾಪಾರ ಶುರು ಮಾಡುವ ಮೊದ್ಲೇ ಮತ್ತೊಂದು ಹಿಂದೂ ಜಾತಿಯದು ಮನುಷ್ಯ ಒಂದು ವ್ಯಾಪಾರಕ್ಕೆ ಶುರು ಮಾಡಿ. ವ್ಯಾಪಾರ ಯಾರು ಮಾಡಿದ್ರೇನು? ಆದ್ರೆ ನನ್ನ ನೋಡೋದಕ್ಕೆ ಆಗುದಿಲ್ಲ ಆಗಿತ್ತು. ಸ್ವಲ್ಪ ಮತ್ಸರ ಇತ್ತು. ಏನೇ ಆಗ್ಲಿ ಗಲಾಟೆಗೆ ಹೋಗುದಲ್ಲ, ಮೊದಲೇ ಹಿಂದೂಗಳ ಜಾಗ ಅದು, ಸುಮ್ಮನೆ ಹೋಗಿ ಮತ್ತೆ ಯಾಕೆ ನಾವು ಪೆಟ್ಟು ತಿನ್ನುವುದು ಅಂತ ನನ್ನಷ್ಟಕ್ಕೆ ನಾನು ವ್ಯಾಪಾರ ಮಾಡ್ಕೊಂಡಿತ್ತು. ಮಧ್ಯಾಹ್ನದ ಹೊತ್ತು ವ್ಯಾಪಾರಕ್ಕೆ ಹೋಯ್ತು. ತಲೆಗೆ ಬಿಸಿಲು ತಾಗಿ ಬಿಸಿ ಆಯ್ತು ನೋಡಿ. ನೀರು ಕುಡಿಬೇಕು ಅನಿಸ್ತು. ನೀರು ಕುಡಿದಿದ್ರೆ ನಾನು ಸಾಯ್ತದೆ. ಏನು ಮಾಡುವುದು? ಎಲ್ಲಿ ಹೋಗಿ ನೋಡಿದ್ರೆ ನಮ್ಮ ಜಾತಿಯ ಮನೆ ಇಲ್ಲ, ಎಲ್ಲ ಹಿಂದೂಗಳ ಮನೆ ಇರುವುದು. ಬರಾಬರ್. ಅಲ್ಲಿ ಹೋಗಿ ನೋಡ್ತೇನೆ, ಒಂದು ಹಿಂದೂ ಮನೆ ಎದುರುಗಡೆ ಒಂದು ಹೆಂಗಸು ಸುಮ್ಮನೆ ಕೂತ್ಕೊಂಡಿತ್ತು. ಆದ್ರೆ ಮಾತಾಡಿಸುವಾಗ ನಾನು ಬಹಳ ಜಾಗ್ರತೆ ಮಾಡಿತ್ತು. ಯಾಕೆ ಮೊದ್ಲು ಸಾಹೇಬ ಮೆಟ್ಟು ಆ ಪ್ರಕರಣ ಬೇಡ ಅಂತ ಮೊದಲೇ ಹೋಗಿ ಅಮ್ಮ ಅಂತು. ಅದೇ ಅಮ್ಮ ನನಗೆ ಕುಡ್ಲಿಕ್ಕೆ ಸ್ವಲ್ಪ ನೀರು ಕೊಡು ಅಂತು. ಅದು ಎಂತ ಹೇಳ್ಬೇಕು? ಏನ್ ಹೇಳಿತು? ನನಗೆ ಮುಟ್ಟು ಅಂತು. ನೀನೇನ್ ಮಾಡಿತ್ತು? ನನಗೆ ನೀರು ಕುಡಿದೇ ಇದ್ರೆ ನಾನು ಸಾಯ್ತದೆ, ಅದು ಮುಟ್ಟು ಹೇಳ್ತದಲ್ಲ, ಅದಕ್ಕೆ ನಾನು ತರ ಮಾಡ್ಲಿಲ್ಲ. ಒಂದು ಶರೀರ ಅದನ್ನು ಹೀಗೆ ಮೆಲ್ಲ ಮುಟ್ಟಿದ್ದೆ. ಮುಟ್ಟಿದ್ದೊಳ್ಳೆದು ಬೊಬ್ಬೆ ಹಾಕ್ಲಿಕ್ಕೆ ಶುರು ಮಾಡಿತು. ಒಂದು ಜನ ಒಟ್ಟಾಗಿ ಬಂದದ್ದು ಪುರುಷೋತ್ತೇ ಮಾಡ್ಲಿಲ್ಲ. ನನಗೆ ಸರಿ ಹೊಡೆದದ್ದೇ. ಮೊದ್ಲು ಹೊಡೆದದ್ದು ಯಾರು? ಆ ಮೀನು ವ್ಯಾಪಾರ ಮಾಡ್ತಾ ಇಲ್ಲ ಹಿಂದೂ ಜಾತಿ ಇದು, ಅದೇ ಮೊದ್ಲು ಹೊಡೆದದ್ದು. ಆಮೇಲೆ ಹೊಡೆದು ಎಲ್ಲಿ ಹೋಯ್ತದ ಹೀಗೆ ನೋಡ್ತೇನೆ, ನನ್ನ ಪೆಟ್ಟಿಗೆ ಮೀನ್ ತಕೊಂಡು ಅದ್ರ ಪೆಟ್ಟಿಗೆ ಹಾಕೊಂಡು ದುಡ್ಕೊಂಡು ಓಡ್ತಾ ಉಂಟು. ಆದ್ರೆ ಒಂದು ಒಳ್ಳೇದು, ಏನು ಈ ಬಾರಿ ನಂದೇ ತಕೊಂಡು ನನಗೆ ಹೊಡೆದಿಲ್ಲ, ಅವ್ರು ತಂದದ್ರಲ್ಲೇ ಹೊಡೆದ, ಅದರಲ್ಲೇ ಹೊಡೆಯಿತು. ಅಲ್ಲ ಆ ಹೆಂಗಸು ನಿನ್ನನ್ನು ಮುಟ್ಟು ಅಂತ ಹೇಳ್ತಲ್ಲ, ಹೌದು. ನೀನು ಏನಂತ ತಿಳ್ಕೊಂಡೆ? ನನ್ನ ಮೇಲೆ ಅದಕ್ಕೆ ಮನಸ್ಸಾಯ್ತು. ಅರೆ ಬದ್ಮಾಸ್, ಅದು ಹಾಗಲ್ಲ. ಮತ್ತೆ ಮುಟ್ಟು ಅಂದ್ರೆ ಮುಟ್ಟಬೇಡ ಅಂದದ್ದು. ಅಂದ್ರೆ ಅದೇ ಕಾಫಿರು ಜನರಲ್ಲಿ ತಿಂಗಳಲ್ಲಿ 4 ದಿನ ಹೆಂಗಸರು ಹೊರಗಿರ್ತಾರೆ, ಅದಕ್ಕೆ ಮುಟ್ಟು ಅನ್ನುವುದು. ಮುಟ್ಟು ಹೇಳಿದ್ರೆ ಮುಟ್ಟಬೇಡ, ಮುಟ್ಟಬೇಡ ಅಂತ ಹೇಳಿದ್ದು. ಇದು ಕನ್ನಡ ಭಾಷೆ ಸರಿ ಇಲ್ಲ, ನಿಮಗೆ ತಲೆ ಸರಿ ಇಲ್ಲ. ಅರೆ ತುಮ್ ಕೋಣ ಬರುವಾಗ ಇದು ಸಿಕ್ಕಿತ್ತು, ನಾನು ನೋಡಿತ್ತು ಅಷ್ಟೇ. ಅಷ್ಟೇ. ನಾನು ಧರ್ಮಪುರದಿಂದ ಬಂದಿದ್ದೇನೆ. ಹಮರ ದೋಸ್ತ್ ಕೌರು ದೌರ್ಜನ್ಯ ಅವರೇ ಒಂದು ಲೇಖನ ಕೂಡ ಕಳಿಸ್ಕೊಟ್ಟಿದ್ದಾರೆ. ಅಷ್ಟೇ. ವ್ಯವಸ್ಥೆ ಆಗದೆ ಪತ್ರವನ್ನು ಓಜಿಸಿದ ಲೋಷಣ ಛಿದ್ರಗೊಳಿಸುವೆ ಭೂಮನನ್ನು ಶೂದ್ರ ಮೌಲಿಸಲಾಗಿ ಬಣ್ಣ ಕಂಕಣ ಹೋಗುವುದಲೇ. ಏನು ಹೇಳಿತ್ತು? ವಿಷಯ ಏನು ಅಂತ ಇಲ್ಲ, ಪತ್ರ ಕಂಡ ಕೂಡಲೇ ಬರ್ಬೇಕು, ಹೇಳಿ ಹೋಗುವ. ಬಾರೆನ್ನಯ ಗೆಳೆಯ ಬಾರೆನ್ನಯ ಗೆಳೆಯ ಪೇಳುವೆ ಹೊಸ ಸೂತಿಯನೊಂದ ಪೇಳುವೆ ಹೊಸ ಸೂತಿಯನೊಂದು ವೀರನೆ ಹೋಗುತ್ತ ಕಮಲಪುರಕೆನೋ ವೀರನೆ ಹೋಗುತ್ತ ಕಮಲಪುರಕೆನೋ ಚೋರತನದಿ ಅಪಹರಿಸುವ ದ್ರವ್ಯವ ಚೋರತನದಿ ಅಪಹರಿಸುವ ದ್ರವ್ಯವ